ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಹೆಸರು ಜಮೀಲಾ ಶೇಖ್ ಅಂತೇಳ್ಬಿಟ್ಟು. ಅಂದರೆ ಈ ಒಂದು ಪ್ರೊಫೈಲು ಮುಸ್ಲಿಮ್ದಾಗಿರುತ್ತೆ. ಊರು ರಾಣೆಬೆನ್ನೂರು ಭಾಗದವರು. ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬೇಕಾಗಿರುವ ಗಂಡು ಮುಸ್ಲಿಂ ಗಂಡು ಬೇಕಾಗಿದ್ದಾನೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಮಯ ಹಬ್ಬು ಇಲ್ಲದಾಗ ಮಾತ್ರ ಕೊಡುತ್ತೇನೆ, ಯೋಚನೆ ಮಾಡಿ ಮನೆಗೆ ಬಂದು ಸುಖವನ್ನು ಕೊಡಬೇಕು. ಇನ್ನು ಕಾರಣ ಗಂಡ ಬಿಟ್ಟು ಹೋಗಿದ್ದಾನೆ, ತೂತಿಗೆ ಸುಖ ಇಲ್ಲ, ಹಾಗಾಗಿ ಒಂದು ಗೆಳೆತನ ಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಡ್ಯಾಟ್ಸನ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಲವ್ ಮಾಡಿ ಗಂಡನಿಂದ ಮೋಸ ಹೋದೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನಾನು ಮತ್ತು ಗಂಡ ಒಂದೇ ಒಂದು ಕಾಲೇಜಿನಲ್ಲಿ ಓದಿದ್ದು. ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇದ್ದುದರಿಂದ ಮನೆಯವರಿಗೆ ಹೇಳದೆ ಇಬ್ಬರೂ ಸಹಿತ ಮದುವೆ ಕೂಡ ಮಾಡಿಕೊಂಡೆವು. ಆದರೆ ಕಳೆದ 4 ವರ್ಷದಿಂದ ಗಂಡ ಕುಡಿತದ ಚಟದಲ್ಲಿ ತುಂಬಾ ಸಾಲ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಬಿಟ್ಟು ಒಂಟಿಯಾಗಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು. ಸದ್ಯ ತೂತಿಗೆ ಸುಖ ಇಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ಮಾಡಿರೋದು ಅಂತೇಳಿ ಇದಿಷ್ಟು ಲವ್ ಮಾಡಿ ಗಂಡನಿಂದ ಮೋಸ ಹೋದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ಫ್ರೆಂಡ್ಸ್, ಇಬ್ಬರು ಒಟ್ಟಿಗೆ ಓದಿ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಮ್ಯಾರೇಜ್ ಆಗಿ ಸುಮಾರು 8 ವರ್ಷ ಆಗಿದ್ರು ಕೂಡ ಕಳೆದ 4 ವರ್ಷದಿಂದ ಕುಡಿತದ ಚಟಕ್ಕೆ ಬಿದ್ದು ತುಂಬಾ ಸಾಲ ಮಾಡಿಕೊಂಡಿರುವ ಕಾರಣಕ್ಕೆ ಬಿಟ್ಟು ಒಂಟಿಯಾಗಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ಸಂಭೋಗ ಬಯಸುವ ಗಂಡಿನ ಗುಣಗಳು ಹೀಗಿರಬೇಕು ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಮುಸ್ಲಿಂ ಹುಡುಗರಿಗೆ ಮಾತ್ರ ಅವಕಾಶವನ್ನು ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ವಿಳಾಸವನ್ನು ಕರೆ ಮಾಡಿದಾಗ ಹೇಳುತ್ತೇನೆ, ಹಬ್ಬು ಅಂಗಡಿಗೆ ಹೋದಾಗ ಒಂಟಿಯಾಗಿ ಮನೆಯಲ್ಲೇ ಇರುತ್ತೇನೆ, ಆ ಒಂದು ಸಮಯಕ್ಕೆ ಬಂದು ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ತೂತಿನ ಬಯಕೆ ತೀರಿಸಿದರೆ ಖಾಯಮಾಗಿ ತೂತು ಕೊಡುತ್ತೇನೆ, ರಸ ಒಳಗೆ ಬಿಟ್ಟ ಬಳಿಕ ಮನೆಯಿಂದ ಹೊರಗೆ ಹೋಗಬೇಕು ಅಂತೇಳಿ ಇದೆಷ್ಟು ಸಂಭೋಗ ಬಯಸುತ್ತಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಕೊನೆಯದಾಗಿ ಇವರ ಬಳಿರುವ ಡ್ಯಾಟ್ಸನ್ ಗೋ TCVT ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಡಿಸೆಂಬರ್ 2019 ಅಂತೇಳಿ ತಿಳಿಸಿದ್ದಾರೆ. ಅಂದರೆ 2019 ಮಾಡೆಲು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ. ಹಾಗೆ ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಟೈಮನು 70,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಹಾಗೆ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1198 cc. ಟ್ರಾನ್ಸ್ಮಿಷನು ಆಟೋಮೆಟಿಕ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಾಗೆ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಈ ಒಂದು ಕಾರಿನ ಇನ್ನರ್ ಲುಕ್ ಆಗಿರುತ್ತೆ. ಸುಮಾರು ವರ್ಷ ಆಗಿದ್ರೂ ಕೂಡ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಆನ್ವರ್ಡ್ ಪ್ರೈಸ್ ಬಂದ್ಬಿಟ್ಟು 4,60,000 ಅಂತೇಳಿ ತಿಳಿಸಿರೋದು. ಈ ಒಂದು ಕಾರು ಅಪ್ಪನ ಕಾರ್ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.